ಇವತ್ತು ಪ್ರಧಾನಿ ಮೋದಿ ಒಂದು ಕಾರಲ್ಲಿ ಹೋಗ್ತಾಯಿದ್ರು ನೋಡಿ. ಈ ಕಾರು ರೇಂಜ್ ರೋವರ್ ಕಾರ್ ಅಂತಾರೆ ಇದಕ್ಕೆ. ಇದರ ಮುಖ್ಯಸ್ಥರು ಈಗ ಟಾಟಾ ಅವರು. ಮೊದಲಿದು ನಮಗಿರಲಿಲ್ಲ. ಟಾಟಾ ಜಾಗ್ವಾರ್ ಇದೆಲ್ಲ ರೇಂಜ್ ರೋವರ್ ಜಾಗ್ವಾರ್ ಇದೆಲ್ಲ ನಮ್ಮ ಅಧೀನದಲ್ಲಿ ಇರಲಿಲ್ಲ, ವಿದೇಶಿ ಕಂಪನಿ ಆಗಿತ್ತು. ನಂತರ ಅದನ್ನು ಟಾಟಾ ಅವರು ತಗೊಳ್ತಾರೆ. ಅದ ನಂತರ ಅದೇ ಥರದ ಹಲವಾರು ಕಾರುಗಳು ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಕಾರಲ್ಲಿ ಬಂದ್ರಲ್ಲ, ಇವತ್ತು ಪ್ರಧಾನಿ ಮೋದಿ ಕೆಂಪುಕೋಟೆಗೆ ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರ್ನಲ್ಲಿ ಬಂದಿದ್ದರು. ನನ್ನ ಭಾಳ ಫೇವ್ರೆಟ್ ಕಾರ್ ಇದು. ಮೋದಿ ಆಗಮಿಸಿದ ರೇಂಜ್ ರೋವರ್ ಸೆಂಟಿನಲ್ ಕಾರು ಅಂತಾರೆ ಇದಕ್ಕೆ. ರೇಂಜ್ ರೋವರ್ ಸೆಂಟಿನಲ್ ಕಾರಿಗೆ ಬೆಂಗಾವಲಾಗಿ ನಮ್ಮ ಫಾರ್ಚುನರ್ ಕಾರ್ ಬಂದಿತ್ತು. ಇದು ಟೊಯೋಟಾ ಕಂಪನಿ. ಆದರೆ ಫಾರ್ಚುನರ್ಗಿಂತ ಮೋದಿ ಬಳಸುವ ಈ ರೇಂಜ್ ರೋವರ್ ಇದೆಯಲ್ಲ, ಬಹಳ ಶಕ್ತಿಶಾಲಿ. ಇಂಡಿಯನ್ ಕಂಪನಿ, ಫಾರ್ಚುನರ್ ಫಾರಿನ್ ಕಂಪನಿ, ರೇಂಜ್ ರೋವರ್ ಇಂಡಿಯನ್ ಕಂಪನಿ, ಟಾಟಾ ಅದರ ಮುಖ್ಯಸ್ಥರು. ಇದು ಹಲವು ವಿಶೇಷತೆಗಳನ್ನು ಹೊಂದಿದೆ. ಇದೇ ರೇಂಜ್ ರೋವರ್ ಈ ಕುಮಾರನ ಬಳಸ್ತಾ ಇದ್ರಲ್ಲ, ಅದು ಬೇರೆ. ಆದರೆ ಇದು ಸೆಂಟಿನಲ್, ಇದರ ಮತ್ತು ಅದರ ವಿಶೇಷತೆ ಬೇರೆ. ಅದು 2-3 ಕೋಟಿ ಬೆಲೆ ಬಾಳುತ್ತೆ. ಇದು ಒಂದು 10ರಿಂದ 15 ಕೋಟಿ ಬೆಲೆ ಬಾಳುವಂಥದ್ದು. ಹೇಳ್ತೀನಿ ಯಾಕೆ ಅಂತ. ಈ ಸೆಂಟಿನಲ್ ಕಾರ್ನ ವಿಶೇಷತೆ ಏನಪ್ಪ ಅಂತಂದರೆ, ರೇಂಜ್ ರೋವರ್ ಯಾವುದೇ ಸ್ಫೋಟಗಳನ್ನು ಎದುರಿಸುವ ತಾಕತ್ತನ್ನು ಇದು ಹೊಂದಿದೆಯಂತೆ. ಬನ್ನಿ ಈ ರೇಂಜ್ ರೋವರ್ ಕಾರ್ನ ಬಗ್ಗೆ ಕೆಲವು ಕಥೆ ಹೇಳ್ತೀನಿ. ಅಂದರೆ ನರೇಂದ್ರ ಮೋದಿ ಅವರು ಇದು 90 ಲಕ್ಷಕ್ಕೂ ಸಿಗುತ್ತೆ, 1 ಕೋಟಿಗೂ ಸಿಗುತ್ತೆ, 1.5 ಕೋಟಿಗೂ ಸಿಗುತ್ತೆ. ಜನಾರ್ದನ್ ರೆಡ್ಡಿ ಅವರ ಬಳಿ ಇದೆ, ಅದಕ್ಕೆ 2.5 ಕೋಟಿ. ಕುಮಾರಸ್ವಾಮಿ ಅವರ ಬಳಿ ಇದೆ, ಅದಕ್ಕೆ 2.5 ಕೋಟಿ. ಇನ್ನೂ ಅನೇಕರು ಬಳಸ್ತಾರೆ, ಬೇರೆ ವಿಚಾರ. ಆದರೆ ಈ ಕಾರ್ ಅದಲ್ಲ. ಇದು ರೇಂಜ್ ರೋವರೇ, ಸೆಂಟಿನಲ್ ಅಂತ ಕರೀತಾರೆ. ಆದರೆ ಇದನ್ನು ಯಾವ ರೀತಿ ಡೆವಲಪ್ ಮಾಡಲಾಗಿದೆ ಅಂತಂದರೆ, ಇದರ ವೆಚ್ಚವೇ 10ರಿಂದ 15 ಕೋಟಿ ತನಕ ಬರುತ್ತಂತೆ. ಏನದು? ಮೋದಿ ಬಳಸುವ ಕಾರು ವಿಶ್ವದ ಅತ್ಯಂತ ಸುರಕ್ಷಿತ ಕಾರು, ರೇಂಜ್ ರೋವರ್ ಸೆಂಟಿನಲ್. ಬಾಂಬ್ ಬ್ಲಾಸ್ಟ್ ಆದರೂ ಈ ಕಾರ್ಗೆ ಏನಾಗಲ್ಲ, ಅಷ್ಟು ಸುರಕ್ಷತೆ. AK-47 ದಾಳಿಯನ್ನು ತಡೆದುಕೊಳ್ಳುವ ಕ್ಷಮತೆ ಈ ಕಾರ್ಗಿದೆ. ಆಮೇಲೆ ಸ್ಫೋಟ ತಡೆಯುವ ಸಾಮರ್ಥ್ಯ ಕೂಡ ಹೊಂದಿದೆ ಈ ಕಾರು. ಯಾವುದೇ ಭಯಂಕರ ಸ್ಫೋಟ ಆದರೂ ಕೂಡ. ಇನ್ನು ಕಾರಿನ ಟೈರ್ ಕೂಡ ದಾಳಿ ತಡೆಯುವ ಶಕ್ತಿ ಹೊಂದಿದೆ. ಕಾರ್ನ ಟೈರ್ ಅದು ಕೊಡಿದ್ರೂ ಕೂಡ ಏನೂ ಆಗಲ್ಲ. ಒಂದು ವೇಳೆ ಇದಕ್ಕೆ ಹಾನಿ ಆಯಿತು ಅಂದರೆ ಬೇರೆ ಬೇರೆ ರೀತಿಯಲ್ಲಿ, ನಮ್ಗೆ ಗೊತ್ತಲ್ಲ, ಈಗ WTC ಕಟ್ಟಡ ಇತ್ತು, ಅದನ್ನು ಒಡೆದಾಕ್ಬಿಟ್ರು ಭಯೋತ್ಪಾದಕರು. ಅಂಥದ್ದೇನಾದರೂ ಆಯಿತು ಅಂತ ತಿಳ್ಕೊಳ್ಳಿ, ಹಾನಿಯಾದರೂ ಕೂಡ 100 ಕಿಲೋಮೀಟ್ರಿಗಿಂತ ಹೆಚ್ಚು ದೂರ ಕ್ರಮಿಸ್ತದೆ. ಅಲ್ಲಿ ನಿಲ್ಲೋದಿಲ್ಲ, ಅದು ಹೋಗುತ್ತೆ. ಮಿನಿಮಮ್ 100 ಕಿಲೋಮೀಟ್ರ್ ಸೇಫ್ ಆಗಿಬಿಡುತ್ತೆ. ಆಮೇಲೆ ಎಂಥದೇ ರೋಡ್ ಕೊಡಿ, ಕಚ್ಚಾ ರಸ್ತೆಯಲ್ಲೂ ಓಡಾಡುವ ಸಾಮರ್ಥ್ಯ ಹೊಂದಿದೆ ರೇಂಜ್ ರೋವರ್ ಸೆಂಟಿನಲ್. ಈ ಕಾರು ರಾಸಾಯನಿಕ ದಾಳಿ ತಡೆಯುವ ಶಕ್ತಿ ಹೊಂದಿದೆಯಂತೆ. ಕೆಮಿಕಲ್ ದಾಳಿ ನಡೆದರೂ ಕೂಡ ಕಾರ್ನಲ್ಲಿರೋ ವ್ಯಕ್ತಿಗೆ ಏನೂ ಆಗೋದಿಲ್ಲ. ಮೋದಿ ಅವರು ಬಳಸೋ ಕಾರ್ನಲ್ಲಿ ಶಕ್ತಿಶಾಲಿ ಆಗಿರುವಂಥ ಎಂಜಿನ್ ಇದೆ. 5.0 ಲೀಟರ್ ಸೂಪರ್ ಚಾರ್ಜ್ಡ್ ಎಂಜಿನನ್ನು ಇದಕ್ಕೆ ಬಳಸಲಾಗಿದೆ, ರೇಂಜ್ ರೋವರ್ ಸೆಂಟಿನಲ್. ಮೋದಿ ಬಳಸೋ ಕಾರ್ನ ಹೆಸರು ರೇಂಜ್ ರೋವರ್ ಸೆಂಟಿನಲ್. ಈ ಕಾರ್ನ ಬೆಲೆ ಇದೆಲ್ಲ ಆದ ನಂತರ 10ರಿಂದ 15 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ನೀವು ಸೆಂಟ್ರಲ್ ಅಂತೇಳಿ ಗೂಗಲ್ ಹಾಕಿದರೆ 3-4 ಕೋಟಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ಇಷ್ಟೆಲ್ಲ ರೆಡಿ ಮಾಡಿದ ನಂತರ ನಾನು ಹೇಳ್ತಿರೋದು. ಓಕೆ, ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಸಂಭ್ರಮ ಸಡಗರ 78. ಸ್ವಾತಂತ್ರ್ಯದ ವಾರ್ಷಿಕೋತ್ಸವ ಅಂತಂದರೆ ಅದು 77 ಆಗುತ್ತೆ. ಯಾಕೆ ನಮಗೆ ಪದೇ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ, ಈಗ ಆಗಸ್ಟ್ 15 1947ರಲ್ಲಿ ಯಾರಾದರೂ ಹುಟ್ಟಿದ್ದಿದ್ರೆ ಇವತ್ತು ಅವ್ರದ್ದು 77ನೇ ಬರ್ತಡೆ. ಆದರೆ ಭಾರತದ ಹೇಗೆ ಗೊತ್ತಾ, ಯಾವಾಗ ಆಗಸ್ಟ್ 15 1947 ಅವತ್ತೇ ಫಸ್ಟ್ ಬರ್ತಡೆ. ಅರ್ಥ ಆಯ್ತಾ? ಪ್ರಥಮ ಸ್ವಾತಂತ್ರ್ಯ ಉತ್ಸವ. 48ಕ್ಕೆ ಬಂದಾಗ 2ನೇ ಸ್ವಾತಂತ್ರ್ಯೋತ್ಸವ. ಮಗುವಿಗೆ ಹಾಗಲ್ಲ, ಮಕ್ಕಳಿಗೆ ಹಾಗಲ್ಲ. ಹುಟ್ಟಿದ ದಿವಸವೇ ನಾವು ಸ್ವಾತಂತ್ರ್ಯೋತ್ಸವ ಅಥವಾ ಹುಟ್ಟುಹಬ್ಬದ ಮಹೋತ್ಸವ ಅಂತ ಮಾಡೋದಿಲ್ಲ, 1 ವರ್ಷ ಕಳೆದ ನಂತರ ಮಾಡ್ತೀವಿ. ಹಾಗಾಗಿ ಈ ಹುಟ್ಟಿದ ದಿನಕ್ಕೂ ಸ್ವಾತಂತ್ರ್ಯ ಸಿಕ್ಕ ದಿವಸಕ್ಕೂ ಕನ್ಫ್ಯೂಷನ್ ಆಗೋದು ಆ ಕಾರಣಕ್ಕಾಗಿ. ಕ್ಲಿಯರ್ ಆಯ್ತಲ್ಲ? ಈಗ 78ನೇ ಸ್ವಾತಂತ್ರ್ಯೋತ್ಸವ ಅಂತ ಯಾಕೆ ಅಂತಂದರೆ ಈ ಕಾರಣಕ್ಕಾಗಿ. ಅವತ್ತೇ ಪ್ರಥಮ ಸ್ವಾತಂತ್ರ್ಯೋತ್ಸವ ನಮ್ಮದು. 1 ವರ್ಷ ಕಳೆದ ನಂತರ 1ನೇ ವಾರ್ಷಿಕೋತ್ಸವ ಅಂತಲ್ಲ, 2ನೇ ಸ್ವಾತಂತ್ರ್ಯೋತ್ಸವ, ಆ ರೀತಿ ಲೆಕ್ಕ ಹಾಕ್ತಾರೆ. ಮಕ್ಕಳು ಹುಟ್ಟಿದರೆ ಅವತ್ತು ಹುಟ್ಟುದ ಹಬ್ಬ ಇರೋದಿಲ್ಲ, 1 ವರ್ಷ ಕಳೆದ ನಂತರ 1ನೇ ಹುಟ್ಟುದ ಹಬ್ಬ ಆಚರಣೆ ಅಂತೇಳಿ ಕ್ಲಿಯರ್ ಆಗಿಟ್ಟಿರಬೇಕು.
ಇವತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಡಗರದಿಂದ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಭಾರತೀಯರು ಆಚರಿಸಿದರು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾ, ಫ್ಲ್ಯಾಗ್ ಹಾಯ್ಸ್ಟಿಂಗ್ ಮಾಡ್ತಾ ಸ್ವಾತಂತ್ರ್ಯ ಹಬ್ಬ 16 ಕಾರಣಗಳಿಗೆ ಇವತ್ತು ಗಮನ ಸೆಳೆಯಿತು. ಹಲವಾರು ವಿಚಾರಗಳನ್ನು ಮಾತಾಡಿದ್ರು. ನಾನು ಮೊದಲೇ ಹೇಳಿದೆ, ಭಾಳ ಮುಖ್ಯವಾಗಿ ನನಗೆ ಇವತ್ತು ಹೃದಯಕ್ಕೆ ನಾಟಿದ್ದು 2036ರಲ್ಲಿ ನಾವು ಒಲಿಂಪಿಕ್ಸ್ ಕ್ರೀಡಾಕೂಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದೀವಿ. ಜೊತೆಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ನಮಗೆ ಪದಕ ತಂದಂತಹ ಅನೇಕರ ಜೊತೆ ಇವತ್ತೊಂದು ರೀತಿಯಲ್ಲಿ ಸಂವಾದಗಳು ಕೂಡ ಅಲ್ಲಿ ನಡೆಯಿತು. ಅವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದರು. ಬನ್ನಿ, ಯಾವ ರೀತಿ ಇತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ನೋಡೋಣ ಬನ್ನಿ. ದೇಶಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಒಲಿಂಪಿಕ್ಸ್ ಕನಸು ಬಿತ್ತಿದ ಪ್ರಧಾನಿ ಮೋದಿ. ಈ ಬಾರಿಯ ಸ್ವಾತಂತ್ರ್ಯೋತ್ಸವ 16 ಕಾರಣಗಳಿಗೆ ವಿಶೇಷವಾಗಿತ್ತು. ಆಡಳಿತ ವಿಪಕ್ಷಗಳ ನಾಯಕರು ದಾಖಲೆ ಬರೆದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸತತ 11ನೇ ಬಾರಿ ಧ್ವಜಾರೋಹಣ ಮಾಡೋ ಮೂಲಕ ಮನಮೋಹನ್ ಸಿಂಗ್ ದಾಖಲೆಯನ್ನ ಮುರಿದ್ರು. ಸುಮಾರು 6000 ಅತಿಥಿಗಳ ಮುಂದೆ 98 ನಿಮಿಷಗಳ ದಾಖಲೆಯ ಭಾಷಣ ಮಾಡಿ ಪ್ರಧಾನಿ ಮೋದಿ ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತ, ಕೋಲ್ಕತ್ತಾದ ವೈದ್ಯೆ, ಗ್ಯಾಂಗ್ ರೇಪ್ ಬಗ್ಗೆ ಪ್ರಸ್ತಾಪಿಸಿದ್ರು. ಜೊತೆಗೆ 2036ರಲ್ಲಿ ಭಾರತ ओलंपिक्स आयोजिसलु सिद्धते ನಡೆಸುತ್ತಿದೆ ಎಂದರು. देशवासियों, आज हमारे साथ इस तिरंगे झंडे के नीचे वो नौजवान बैठे हैं जिन्होंने ओलंपिक की दुनिया में भारत का परचम लहराया. भारत ने G20 को ऑर्गेनाइज किया, हिंदुस्तान के अनेक शहरों में ऑर्गेनाइज किया, 200 से ज्यादा इवेंट किए. पूरे विश्व में G20 का इतना बड़ा व्याप, इतना बड़ा कार्यक्रम कभी नहीं हुआ. तो साथियों, हिंदुस्तान का सपना है कि 2036 में जो ओलंपिक होगा वो मेरे हिंदुस्तान की धरती पर हो. इसके लिए हम तैयारी कर रहे हैं, उसके लिए हम आगे बढ़ेंगे. 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಿದ್ರು. ಕಳೆದೊಂದು ದಶಕದಲ್ಲಿಯೇ ಪ್ರತಿಪಕ್ಷ ನಾಯಕರೊಬ್ಬರು ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಹಾಜರಾಗಿರೋದು ಇದೇ ಮೊದಲು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪರಾಕ್ರಮ ಮೆರೆದ ಭಾರತದ ಕ್ರೀಡಾಪಟುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆಯಂದು ಭೇಟಿಯಾಗಿ ಅಭಿನಂದಿಸಿದ್ರು. ಪುರುಷರ ಹಾಕಿ ತಂಡ ಡಬಲ್ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್, ಸರಬ್ಜೋತ್ ಸಿಂಗ್ ಮತ್ತು ಅಮನ್ ಸೆಹರಾವತ್ ಸೇರಿದಂತೆ ಒಲಿಂಪಿಕ್ ಸಾಧಕರನ್ನ ಆಹ್ವಾನಿಸಿ ಶ್ಲಾಘಿಸಿದ್ರು. ಭಾರತೀಯ ಪುರುಷರ ಹಾಕಿ ತಂಡ ಸಹಿ ಮಾಡಿದ ಜೆರ್ಸಿಯನ್ನ ಉಡುಗೊರೆಯಾಗಿ ಮೋದಿಗೆ ನೀಡಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.